कल्याण कर्नाटका का पहला मैट्रिमोनियल ऐप, यहाँ मिलेगा आपका परफेक्ट मैच। क्या आप अपने जीवन साथी की तलाश में हैं? कॉल नाउ 08047363399। डाउनलोड द जनता मैट्रिमोनी ऐप। ನೀವು ಯಾವಾಗ ಮಾಡ್ತೀರಿ ಅನ್ಲಿಕ್ಕತ್ತಿದ್ರಿ 28 ತಾರೀಕು ನಾವು ಮುಂಜಾನೆ 11 ಗಂಟೆಗೆ ಅಂಬೇಡ್ಕರ್ ಸರ್ಕಲ್ನಿಂದ DC ಆಫೀಸ್ವರೆಗೆ ನಾವು ರೈಲಿ ಮೂಲಕ DC ಸಾಹೇಬ್ರ ಮನವಿ ಕೊಡ್ಲಿಕ್ಕತ್ತೀವಿ. ಯಾಕಂದ್ರೆ ಯಾರೇ ಒಬ್ಬ ಮನುಷ್ಯ ಸಮಾಜಕ್ಕೆ ಬೈಲಿ ನಮ್ಮ ಬೈಲಿ ನಾವು ಸೇವಿಸ್ತಿದ್ದೀವಿ. ಇದು ನಮ್ಮ ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ಅವೇನೇ ಹೇಳಿದ್ದಾರೆ. ಅದರ ಸಲುವಾಗಿ ನಾವು ಬಿಜಾಪುರ ಎಲ್ಲ ಆ್ಯಕ್ಷನ್ ಕಮಿಟಿ ಅವ್ರು ಕೂಡಿ ಇದು ನಾವು ಬಿಜಾಪುರ 28ಕ್ಕೆ 11 ಗಂಟೆಲಿಂದ 2 ತನಕ ನಾವು DC ಆಫೀಸ್ಗೆ ಹೋಗಿ ಮನವಿ ಕೊಡ್ಲಾಕ ನಾವು ಮಾಡೀವಿ. ಬಿಜಾಪುರ ಸಿಟಿಯವ್ರು ಎಲ್ಲರೂ ಕೂಡಿ ಬರಲಿ ಅಂತ ಅವ್ರಿಗೆ ವಿನಂತಿ ಮಾಡಿ ನಾವು DC ಸಾಹೇಬ್ರಿಗೆ SP ಸಾಹೇಬ್ರಿಗೆ ಹೋಗಿ ನಮ್ಮ ಪರ್ಮಿಷನ್ ತೊಗೊಂಡು ಪರ್ಮಿಷನ್ ಕೊಡ್ರಿ ಅಂತ ಅವ್ರಿಗೆ ಮನವಿ ಮಾಡೀವಿ. 28 ತಾರೀಕು ಕೊಡ್ತೀನಿ ಅಂದಾರೆ. ನಿಮ್ಗೆ ಹೇಳಬೇಕು, ನೀವು 15 ತಾರೀಕು ಮಾಡ್ತೀರಿ ಅಂದಿದ್ರಿ, ಮುಂದೆ ಯಾಕೆ ಹಾಕಿದಿರಿ ಅದು ಅಂದ್ರಿ. ಅದಕ್ಕೆ ನಾವು 28 ತಾರೀಕು ಮಾಡ್ಲಿಕ್ಕತ್ತೀವಿ. ನಮ್ಮೆಲ್ಲ ಬಿಜಾಪುರ ಮಂದಿಗೆ ಬರ್ರಿ ಅಂತ ವಿನಂತಿ ಮಾಡ್ಲಿಕ್ಕೆ. ಮುಖಂಡರಾದ ಅಬ್ದುಲ್ ಹಮೀದ್ ಮುಷರೀಫ್ ಅವರು ಈಗ ತಾನೇ ಹೇಳಿದಾಗೆ ನಗರದ ಶಾಸಕರಾದ ಬಸವನಗೌಡ MLA ಅವರ ವಿರುದ್ಧ ಒಂದು ಪ್ರತಿಭಟನೆ, ಅವರು ಏನು ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರಿಗೆ ಅವಹೇಳನಕಾರಿ ಹಾಗೂ ಹಗುರವಾಗಿ ಮಾತಾಡಿದ್ದಾರೋ ಅದು ಜನರಲ್ಲಿ ಬಹಳ ದೊಡ್ಡ ಘಾಸಿಯಾಗಿದೆ. ಅದನ್ನು ಮರೆಯಲು ಆಗೋದಿಲ್ಲ. ಮತ್ತು ಅದನ್ನು ಅವರು ಅಲ್ಲಗಳಿಲಿಕ್ಕೆ ಅಂತ ಯಾವುದು ಇದನ್ನು ಮಾಡಿಲ್ಲ. ಅವರು ಚಾಳಿನೂ ಬಿಟ್ಟಿಲ್ಲ. ಅದರ ನಂತರ ಅವರು ಸಾಕಷ್ಟು ಬಾರಿ ಮುಸ್ಲಿಮರಿಗೆ ಗುರಿಯಾಗಿಟ್ಟಿಸಿಕೊಂಡು ಚುಲ್ಲಕ್ಕೆ ಮಾತಾಡ್ತಿರ್ತಾರೆ. ಆ ಕಾರಣದಿಂದ ನಿಮಗೆ ಗೊತ್ತಿದ್ದ ಹಾಗೆ ಇದು ಮೊದಲು ನಾವು 15 ತಾರೀಕಿದ್ದ ಒಂದು ಇದು ಮಾಡಿದ್ದೆವು. ತಪ್ಪು ಕಲ್ಪನೆ ಆಗಿ ನಾವೇನೋ ಕ್ಯಾನ್ಸಲ್ ಮಾಡ್ತೇವೋ ಅಥವಾ ನಾವು ಇದನ್ನು ಮಾಡೋದಿಲ್ಲೋ ಅಂತ ನಿಮ್ದು ಇದು ಆಗಿತ್ತು. ಆದರೂ ಮಾಧ್ಯಮ ವರ್ಗದೂ ಆಗಲಿ, ಮಾಧ್ಯಮದ ಮುಖಾಂತರ ನಗರದ ಎಲ್ಲರಿಗೂ, ಯಾಕಂದರೆ ಇದೊಂದು ಪ್ರತಿಭಟನೆ, ಇದೊಂದು ಪ್ರೊಟೆಸ್ಟ್ ಏನಿದೆ, ಇದು ಪಕ್ಷಾತೀತವಾಗಿ ನಡೆಯೋದು. ಇದಕ್ಕೆ ಯಾವುದೇ ಪಕ್ಷ ಪಂಗಡ ಜಾತಿ ಸಂಬಂಧ ಇಲ್ಲ. ನಾವೆಲ್ಲರೂ ಕರಲಾಗುತ್ತೆ. ನಮ್ಮ ಪಕ್ಷದಿಂದ ಬರ್ತಾರೆ. ಪಕ್ಷಾತೀತವಾಗಿ ಸಾಕಷ್ಟು ಮಂದಿ ನಮ್ಮ ನಗರದ ಶಾಸಕನ ವಿಚಾರಗಳಿಗೆ ಯಾರು ಮಂದಿ ವಿರುದ್ಧ ಇದ್ದಾರೋ ಸಹಿಸುವುದಿಲ್ಲ. ಅವ್ರಿಗೆ ಓಟ್ ಹಾಕಿದ್ದವರು ಇವತ್ತು ಸಹಿಸಂಗಿಲ್ಲ. ನಿಮ್ಗೆ ಗೊತ್ತಿದ್ದ ಯಾರು ಅವ್ರಿಗೆ ಓಟ್ ಹಾಕಿ ಆರಿಸಿ ತಂದಾರೋ ಅವರು ಪಶ್ಚಾತ್ತಾಪ ಪಡೋ ಸ್ಥಿತಿ ಅದ ಇವತ್ತು. ಯಾಕಂದ್ರೆ ನಗರದ ಅಭಿವೃದ್ಧಿ ಇದ್ದತ್ತು ಅವ್ರಿಗೇನು ತಗೊಳ್ಳೋದು ಕೊಡೋದೇ ಇಲ್ಲ. ಅವ್ರಿಗೆ ಅದರ ಬಗ್ಗೆ ಅವ್ರದ್ದು ವಿವೇಚನೆ ಇಲ್ಲ. ಸುಮ್ಮೆಲ್ಲರೇ ಸಣ್ಣ ಪುಟ್ಟ ಫಂಕ್ಷನ್ಗೆ ಹೋದ್ರೂ ಅವರು ಮುಸ್ಲಿಮರು, ಪಾಕಿಸ್ತಾನ್ 2-3 ವಿಷಯ ಬಿಟ್ಟರೆ ಅವ್ರ ಹತ್ತಿಗೆ ಬೇರೆ ವಿಷಯ ಇಲ್ಲ. ಅಪ್ರಸ್ತುತವಾಗಿ ಅವರು ಅದೇ ಮಾತಾಡ್ತಾರೆ. ಅದಕ್ಕೆ ನಾವು ನಿನ್ನೆ ನಾವು ಜಿಲ್ಲಾಡಳಿತ ಗೊತ್ತೂ ಒಂದು ಮೀಟಿಂಗ್ ಮಾಡಿದ್ರು. ಅವ್ರು ಕರೆದಿದ್ರು ಎಲ್ಲ ಮುಖಂಡರು ಹೋಗಿ ಒಂದು ಜಾಯಿಂಟ್ ಆಕ್ಷನ್ ಕಮಿಟಿ ಅಂತ ಹೇಳಿ ನಾವು ಒಂದು ಮಾಡಿ. ಯಾಕಂದ್ರೆ ಅದ್ರ ಬಗ್ಗೆ ಒಂದು ಜವಾಬ್ದಾರಿ ಇರ್ಬೇಕಂತ ಹೇಳಿ ಸುಮ್ಮನೆ ಇವತ್ತು ಬಂದವ್ರು ನಾಳೆ ಬರಲಿಲ್ಲ, ನಾಳೆ ಬಂದು ಹಿಂಗೆ ಆಗಬಾರ್ದು ಅಂತ ಹೇಳಿ ಒಂದು ಜಾಯಿಂಟ್ ಆಕ್ಷನ್ ಕಮಿಟಿ ಮಾಡಿಕೊಂಡು ಅದರ ಪ್ರಕಾರ ನಾವು ಭಾಳ ಶಾಂತಯುತವಾಗಿ ಕಾನೂನಾತ್ಮಕವಾಗಿ ನಮ್ಮ ಸಂವಿಧಾನದ ಅಡಿಯಲ್ಲಿ ಮತ್ತು ಜಿಲ್ಲಾಡಳಿತಕ್ಕೆ ಪೂರ್ಣ ಸಹಕಾರದೊಂದಿಗೆ ಒಂದು ಪ್ರತಿಭಟನೆ ನಮ್ಮಲ್ಲಿರೋ ಒಂದು ಇದು ಮಾಡಿ ಅದಕ್ಕೆ ನಾವು ದೊಡ್ಡ ಇದು ಕೊಟ್ಟಿಲ್ಲ. ಯಾಕಂದ್ರೆ ಅಂಬೇಡ್ಕರ್ ಸರ್ಕಲ್ಲಿ ಕೂಡಿ ಅಲ್ಲಿಂದ ನಾವು DC ಆಫೀಸ್ಗೆ ಹೋಗ್ತೇವೆ. ಅಥವಾ ಭಾಳ ಮಂದಿ ಆದ್ರತ್ತಂದ್ರೆ DC SP ಅವರು ಖುದ್ದು ನಾವೆಲ್ಲಿರ್ತೇವೆ ಅಲ್ಲಿ ಬರ್ತೀನಿ ಅಂದ್ರೆ ಆ ದಿವಸ ಅದು ಡಿಸೈಡ್ ಆಗ್ತದೆ. ಇದನ್ನು ನಾವು ಮಾಡ್ತೇವೆ. ಇದರಿಂದ ಒಂದು ಅವ್ರಿಗೊಂದು ದೊಡ್ಡ ಇದನ್ನು ಸೂಚನೆ ಆಯ್ತು. ಅವ್ರಿಗೊಂದು ನಮ್ಮ ಕಡೆಯಿಂದ ಒಂದು ವಾರ್ನಿಂಗು ಆಯ್ತು. ಇನ್ನು ಮುಂದೆ ಈ ಥರ ನೀವು ಭಾಳ ಇದು ಮಾಡಬೇಡ್ರಿ, ನಿಮ್ಮದೊಂದು ಏನದ ಅದನ್ನು ಬದಲಾಯಿಸ್ಕೊರಿ. ಯಾಕಂದ್ರೆ ನಿಮ್ಮ ವಿಷಯ ಇವತ್ತು BJP ಇರ್ಬೋದು, ನಿಮ್ಮ ವಿಷಯ ನಿಮ್ಮ ಪಕ್ಷ ಇರ್ಬೋದು. ಯಾಕಂದ್ರೆ ಅವರು ನಿಮ್ಗೆ ಹೀನಾಯವಾಗಿ ರಿಜೆಕ್ಟ್ ಮಾಡಿದ್ದಾರೆ. ಒಂದು ಸಣ್ಣ ಇವು ಕಾರ್ಯಕರ್ತ ಆಗ್ತಾ ಹಿಂಗಲ್ಲ ಆ ಥರ ತೆಗೆದೋಗಿದ್ದಾರೆ. 6 ವರ್ಷದ ನಿಮ್ಗೆ ತೆಗೆದೋಗ್ಯಾರ. ಈಗ ನಿಮ್ದು ಒಂದೇ ಕೆಲಸ ಅಂದರೆ ಕೈ ಕಾಲು ಬಿದ್ದು ಮುಚ್ಚು ಮರಿ ಒಳಗೆ ಕತ್ತಲೊಳಗೆ ಅವ್ರ ಕಾಲು ಬಿದ್ದು ಪಕ್ಷದೊಳಗೆ ಹೋಗೋದು ಒಂದು ಪ್ರಯತ್ನ ನಡೆದದ. ಅದರೊಳಗೆ ಮುಸ್ಲಿಮ್ಗೆ ಗುರಿ ಯಾಕೆ ಮಾಡಿಸ್ತೀರಿ? ಪಾಕಿಸ್ತಾನಕ್ಕೆ ನಮ್ಗೆ ಏನು ತೊಗೊಳ್ಳೋದು ಬಿಡೋದು ಎಲ್ಲದ ಪಾಕಿಸ್ತಾನ ನಿಮ್ಗೆ ಗುರ್ತದ, ನಮ್ಗೆ ಗುರ್ತಿಲ್ಲ. ಸೊ ಇಂಥ ಹಲವಾರು ವಿಚಾರ ಹೆಚ್ಚು ಹೇಳಿದ್ದು ಗುರುತಿಲ್ಲ. ಯಾಕಂದರೆ ಹೇಳಿದ್ದಾಗಿದೆ. ನಮ್ಮೆಲ್ಲರಿಗೂ ನಾವು ವಿಶ್ವಾಸಕ್ಕೆ ತಕ್ಕೊಂಡು ನಿಮ್ಮ ಸಹಕಾರವೂ ಅಷ್ಟೇ ಜೊರುತ್ತದೆ. ಯಾಕಂದ್ರೆ ನಾವು ಏನು ಮಾಡಾಕ್ತೇವೆ ಅದ್ರ ಮ್ಯಾಗ ನಿಮ್ಮದು ಒಂದು ಕಣ್ಣಿರ್ತದೆ. ನಾವು ಭಾಳ ಶಾಂತಿಯುತವಾಗಿ ಸೌಹಾರ್ದತೆಯಿಂದ ಇದು ಮಾಡೋ ಒಂದು ಕೆಲಸ ಮಾಡ್ಲಾಗ್ತೇವೆ. ನಿಮ್ಮ ಸಹಕಾರದೊಂದಿಗೆ ಇದೇ 28ರಂದು ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆ ನಾವು ದೊಡ್ಡ ಇದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಜಿಲ್ಲೆಗೆ ಜನರಿಗೆ ಕರೆಸೋ ಬದಲಿ ನಾವು ನಗರದ ಜನರಿಗೆ ಕರೆದೆವು. ನಗರದ ಜನರಿಗೆ ಕರೆಯುವ ಸಲುವಾಗಿ ನಾವು ಇನ್ನೂ ನಮ್ಮದೇ ಆದ ಒಂದು ಇದರದಿಂದ ಕೆಲಸ ಮಾಡಿ ಸಾಕಷ್ಟು ಮ್ಯಾಕ್ಸಿಮಮ್ ಜನರು ಯಾರು ಅವರಿಂದ ನಾರಾಜಿದ್ದಾರೋ ಅವ್ರಿಗೆ ಕರೆದು ನಾವು ಪ್ರತಿಭಟನೆ ಮಾಡಿ
ನಮಗೇನು ತೊಂದರೆ ಆಗಿದೆ, ನಮ್ಗೆ ಏನು ಇದು ಆಗಿದೆ, ನಮ್ಗೆ ಬೇಜಾರಾಗಿದೆಯಲ್ಲ ಅದನ್ನು ಆ ದಿವಸ ನಾವು ಎಕ್ಸ್ಪ್ರೆಸ್ ಇರ್ತೈತೆ ಹೇಳಿ ನನ್ನ ಮಾತು ಮುಗಿಸ್ತೀನಿ.